LIC ಆಧಾರಶೀಲ ಪಾಲಿಸಿ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಾಲಿಸಿ ಟೇಬಲ್ ನಂಬರ್ 944. ಈ ಪಾಲಿಸಿ ಪರ್ಚೇಸ್ ಮಾಡಿಕೊಳ್ಳುವುದಕ್ಕೆ ಕಡ್ಡಾಯವಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಇದರಲ್ಲಿ ಏನು ಮೆಡಿಕಲ್ ಟೆಸ್ಟ್ ಅಂತ ಏನಿರುವುದಿಲ್ಲ, ನೋ ಮೆಡಿಕಲ್ ಟೆಸ್ಟ್. ಮತ್ತೆ ಈ ಪಾಲಿಸಿಲಿ ನಿಮಗೆ ಲಾಯಲ್ಟಿ ಬೋನಸ್ ಬರುತ್ತೆ. ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್ ಇದು, ನೀವು ರೆಗ್ಯುಲರ್ ಆಗಿ ಪ್ರೀಮಿಯಂ ಪೇ ಮಾಡಬೇಕು. ಇದನ್ನು ನಾನ್ ಲಿಂಕ್ಡ್ ಪ್ಲಾನ್ ಅಂತ ಹೇಳ್ಬೋದು. ನಾನ್ ಲಿಂಕ್ಡ್ ಅಂದ್ರೆ ಈ ಪಾಲಿಸಿಲಿ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ನ LIC ಸಂಸ್ಥೆಯವರು ಎಲ್ಲೂ ಶೇರ್ ಮಾರ್ಕೆಟ್ ಅಲ್ಲಿ ಡೆಪಾಸಿಟ್ ಮಾಡುವುದಿಲ್ಲ. ಮತ್ತೆ ಈ ಪಾಲಿಸಿಲಿ ಬರುವಂತಹ ಮೆಚುರಿಟಿ ಅಮೌಂಟ್ 100% ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ನೋಡೋದಾದ್ರೆ, ಮೊದಲು ಏಜ್ ಅಟ್ ಎಂಟ್ರಿ ನೋಡೋದಾದ್ರೆ ಮಿನಿಮಮ್ ಏಜು 8 ವರ್ಷ ಕಂಪ್ಲೀಟ್ ಆಗಿರುವವರ ಹೆಸರಲ್ಲಿ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಮ್ಯಾಕ್ಸಿಮಮ್ ಏಜು 55 ವರ್ಷದ ಒಳಗಿರುವಂತಹವರ ಹೆಸರಲ್ಲಿ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಈ ಪಾಲಿಸಿ ಟರ್ಮ್ ನೋಡೋದಾದ್ರೆ ಮಿನಿಮಮ್ 10 ವರ್ಷ, ಮ್ಯಾಕ್ಸಿಮಮ್ 20 ವರ್ಷ. ಬೇಸಿಕ್ ಸಮ್ ಅಶ್ಯೂರ್ಡ್ ಮಿನಿಮಮ್ 75,000 ರೂಪಾಯಿಗೆ ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಬೇಕು. ಮ್ಯಾಕ್ಸಿಮಮ್ ಆದ್ರೆ 3 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್. ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ 70 ಇಯರ್ಸ್. ಪ್ರೀಮಿಯಂ ಪೇಯಿಂಗ್ ಮೋಡ್ಸ್ ನೋಡೋದಾದ್ರೆ ನೀವು ವರ್ಷಕ್ಕೊಂದ್ಸಲಿ ಪ್ರೀಮಿಯಂ ಕಟ್ಬೋದು, 6 ತಿಂಗಳಿಗೊಂದ್ಸಲಿ ಕಟ್ಬೋದು, 3 ತಿಂಗಳಿಗೊಂದ್ಸಲಿ ಕಟ್ಬೋದು, ವರ್ಷಕ್ಕೊಂದ್ಸಲಿ ಪ್ರೀಮಿಯಂ ಪೇ ಮಾಡ್ಬೋದು. ಈ ಪಾಲಿಸಿನ ಸ್ಪೆಷಲಿ LIC ಅವರು ಮಹಿಳೆಯರಿಗೋಸ್ಕರ ತಗೊಂಡ್ಬಂದಿದ್ದಾರೆ. ಈ ಪಾಲಿಸಿನ ಮಹಿಳೆಯರು ಮಾತ್ರ ಪರ್ಚೇಸ್ ಮಾಡ್ಕೊಳ್ಬೇಕು. ಇದೊಂದು ಲೋ ಪ್ರೀಮಿಯಂ ಪ್ಲಾನ್ ಆಗಿದೆ. ಮತ್ತೆ ಈ ಪಾಲಿಸಿಲಿ ನೀವು ಪ್ರೀಮಿಯಂ ಪೇ ಮಾಡ್ತೀರಲ್ವಾ, ಅದು ಅಂಡರ್ ಸೆಕ್ಷನ್ 80C ತೋರಿಸಬಹುದು. ಮೆಚುರಿಟಿ ಅಮೌಂಟ್ ಬರುತ್ತಲ್ವಾ, ಅದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಅದನ್ನ ಅಂಡರ್ ಸೆಕ್ಷನ್ 1010D ಅಲ್ಲಿ ತೋರಿಸಬಹುದು. ಮತ್ತೆ ಈ ಪಾಲಿಸಿಲಿ ಒಂದು ಫೆಸಿಲಿಟಿ ಇದೆ, ಅದು ಯಾವುದಂದ್ರೆ ಆಟೋ ಕವರ್ ಫೆಸಿಲಿಟಿ. ಫಾರ್ ಎಕ್ಸಾಂಪಲ್, ನೀವು ಈ ಪಾಲಿಸಿನ ಪರ್ಚೇಸ್ ಮಾಡಿರ್ತೀರಾ, ಪರ್ಚೇಸ್ ಮಾಡಿ 3 ವರ್ಷ ಕಂಟಿನ್ಯೂಸ್ ಆಗಿ ಪ್ರೀಮಿಯಂ ಪೇ ಮಾಡಿರ್ತೀರಾ. ಇನ್ ಕೇಸ್ ಆಮೇಲೆ ನೀವು ಪ್ರೀಮಿಯಂ ಪೇ ಮಾಡೋದು ಸ್ಟಾಪ್ ಮಾಡಿರ್ತೀರಾ, ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿ, ಆದ್ರೂ ಕೂಡ ನಿಮ್ಗೆ 6 ಮಂತ್ಸ್ ವರೆಗೂ ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ. ಈ 6 ಮಂತ್ಸ್ ಒಳಗೆ ಏನಾದ್ರೂ ಪಾಲಿಸಿ ಹೋಲ್ಡರ್ ರಿಸ್ಕ್ ಆದ್ರೆ ಅವ್ರಿಗೇನು ಡೆತ್ ಕ್ಲೈಮ್ ಅಮೌಂಟ್ ಬರುತ್ತೋ ಅಮೌಂಟ್ ನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಅಥವಾ ನೀವು 5 ವರ್ಷ ಪ್ರೀಮಿಯಂ ಪೇ ಮಾಡಿರ್ತೀರಾ, ಆಮೇಲೆ ಪ್ರೀಮಿಯಂ ಪೇ ಮಾಡೋದು ಸ್ಟಾಪ್ ಮಾಡಿರ್ತೀರಾ. ಸರ್, ಈ 2 ವರ್ಷದಲ್ಲಿ ಏನಾದ್ರೂ ಪಾಲಿಸಿ ಹೋಲ್ಡರ್ ರಿಸ್ಕ್ ಆದ್ರೆ ಅದೇನು ಡೆತ್ ಕ್ಲೈಮ್ ಅಮೌಂಟ್ ಬರುತ್ತೋ ಅಮೌಂಟ್ ನ ಆ ಪಾಲಿಸಿ ಹೋಲ್ಡರ್ ನಾಮಿನಿ ಇರ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ಈ ತರ ಫೆಸಿಲಿಟಿ ಪಾಲಿಸಿ ಬಿಟ್ರೆ ಮತ್ತೆ ಯಾವ ಪಾಲಿಸಿಲೂ ಇಲ್ಲ. ಎಕ್ಸಾಂಪಲ್ ನೋಡೋಣ, ಅವಾಗ ಈ ಪಾಲಿಸಿ ಬಗ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಕ್ಸ್ ಎನ್ನುವ ಮಹಿಳೆ ಈ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ. ಅವರು 3 ಲಕ್ಷಕ್ಕೆ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಪಾಲಿಸಿ ಟರ್ಮ್ ನ 20 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಏಜ್ 25 ವರ್ಷ. ಮಂತ್ಲಿ ಪ್ರೀಮಿಯಂ ಎಷ್ಟು ಕಟ್ಬೇಕಂದ್ರೆ 904 ವಿತ್ GST. ಅವ್ರಿಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ, ಸಮ್ ಅಶ್ಯೂರ್ಡ್ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋದು ಎಷ್ಟು, 3 ಲಕ್ಷ ರೂಪಾಯಿ. ಲಾಯಲ್ಟಿ ಬೋನಸ್ ಬಂದು 1,35,000 ರೂಪಾಯಿ ಬರುತ್ತೆ. ಈ ಬೋನಸ್ ಅಮೌಂಟ್ ಹೆಂಗ್ ಬರುತ್ತೆ ಅಂದ್ರೆ, LIC ಇರುವಂತಹ ಪ್ರತಿಯೊಂದು ಪಾಲಿಸಿಗಳಿಗೂ ಒಂದೊಂದು ಬೋನಸ್ ರೇಟ್ ಇರುತ್ತೆ. ಆ ರೇಟ್ ಇಂದ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಷ್ಟು ಅಮೌಂಟ್ ಬರುತ್ತೆ. ಟೋಟಲ್ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 4,35,000 ರೂಪಾಯಿ ಬರುತ್ತೆ. ಇಲ್ಲಿ ಪಾಲಿಸಿ ಹೋಲ್ಡರ್ ಎಷ್ಟು ಪ್ರೀಮಿಯಂ ಪೇ ಮಾಡಿದ್ದಾರೆ, ಟೋಟಲಿ 2,16,960 ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದಾರೆ. ಇಲ್ಲಿ ಮೆಚುರಿಟಿ ಅಮೌಂಟ್ ಎಷ್ಟು ಬಂದಿದೆ, 4,35,000 ರೂಪಾಯಿ ಬಂದಿದೆ. ಅಂದ್ರೆ ಯಾರಿಗೆ ಲೋ ಇನ್ಕಮ್ ಇರುತ್ತಲ್ವಾ ಅವ್ರಿಗೂ ಕೂಡ ಇನ್ಸೂರೆನ್ಸ್ ಕವರೇಜ್ ಸಿಕ್ಲಿ ಅನ್ನುವ ಕಾರಣಕ್ಕೋಸ್ಕರ LIC ಸಂಸ್ಥೆಯವರು ಈ ಪಾಲಿಸಿನ ತಗೊಂಡ್ಬಂದಿದ್ದಾರೆ. ಹಾಗಾಗಿ ಇದರಲ್ಲಿ ಪಾಲಿಸಿ ಸಮ್ ಅಶ್ಯೂರ್ಡ್ ಮ್ಯಾಕ್ಸಿಮಮ್ ಅಂದ್ರೆ 3 ಲಕ್ಷ ರೂಪಾಯಿ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಡೆತ್ ಕ್ಲೈಮ್ ಅಮೌಂಟ್ ಹೇಗೆ ಬರುತ್ತೆ ಅಂದ್ರೆ, ಪಾಲಿಸಿ ಪರ್ಚೇಸ್ ಮಾಡಿ 5 ವರ್ಷದ ಒಳಗೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ, ಇನ್ ಕೇಸ್ ಪಾಲಿಸಿ ಹೋಲ್ಡರ್ ನಾರ್ಮಲ್ ಆಗಿ ಡೆತ್ ಆದ್ರೆ 110% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಅಂದ್ರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಮ್ ಅಶ್ಯೂರ್ಡ್ಗೆ 110% ಕ್ಯಾಲ್ಕುಲೇಷನ್ ಮಾಡಿದಾಗ 3,30,000 ರೂಪಾಯಿ ಬರುತ್ತೆ. ಅಂದ್ರೆ ಈ ಎಕ್ಸಾಂಪಲ್ ಅಲ್ಲಿ 3 ಲಕ್ಷ ರೂಪಾಯಿ ಅಲ್ವಾ ಅವ್ರು ಸಮ್ ಅಶ್ಯೂರ್ಡ್ ಸೆಲೆಕ್ಟ್ ಮಾಡ್ಕೊಂಡಿರೋದು. 110% ಆಫ್ ಸಮ್ ಅಶ್ಯೂರ್ಡ್ ಅಂದ್ರೆ 3,30,000 ರೂಪಾಯಿ ಬರುತ್ತೆ. ಈ 3,30,000 ರೂಪಾಯಿ ಆ ಪಾಲಿಸಿ ಹೋಲ್ಡರ್ ನಾಮಿನಿ ಇರ್ತಾರಲ್ವಾ ಅವ್ರಿಗೆ ಕೊಡ್ತಾರೆ. ಅಂದ್ರೆ ಆ ಪಾಲಿಸಿ ಹೋಲ್ಡರ್ ನಾರ್ಮಲ್ ಆಗಿ ಡೆತ್ ಆದ್ರೆ ಮಾತ್ರ ಆ ಪಾಲಿಸಿ ಹೋಲ್ಡರ್ಗೆ 3,30,000 ರೂಪಾಯಿ ಕೊಡ್ತಾರೆ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಏನಾದ್ರು ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಆಗ ಒಂದು ಎಕ್ಸ್ಟ್ರಾ ಸಮ್ ಅಶ್ಯೂರ್ಡ್ ನೇ ಆಡ್ ಮಾಡ್ಕೊಡ್ತಾರೆ. ಅಂದ್ರೆ 3,30,000 ರೂಪಾಯಿ ಪ್ಲಸ್ ಆಕ್ಸಿಡೆಂಟ್ ಆಗಿ ಡೆತ್ ಆಗಿರೋದ್ರಿಂದ ಇನ್ನೊಂದು 3 ಲಕ್ಷ ರೂಪಾಯಿನ ಆಡ್ ಮಾಡ್ತಾರೆ. ಆಗ 6,30,000 ರೂಪಾಯಿ ಬರುತ್ತೆ. ಈ 6,30,000 ರೂಪಾಯಿನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಅಥವಾ ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 5 ಇಯರ್ಸ್ ಆದ್ಮೇಲೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ, ಅದ್ರಲ್ಲಿ ನಾರ್ಮಲ್ ಡೆತ್ ಆದ್ರೆ 110% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ 3,30,000 ರೂಪಾಯಿ ಕೊಡ್ತಾರೆ ನಾರ್ಮಲ್ ಡೆತ್ ಆದ್ರೆ. ಅಥವಾ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಇನ್ನೊಂದು ಎಕ್ಸ್ಟ್ರಾ ಸಮ್ ಅಶ್ಯೂರ್ಡ್ ನೇ ಆಡ್ ಮಾಡ್ತಾರೆ. ಮತ್ತೆ ಅವ್ರು ಯಾವ ವರ್ಷದಲ್ಲಿ ಡೆತ್ ಆಗಿದ್ದಾರೆ ಅದಕ್ಕೆ ಎಷ್ಟು ಬೋನಸ್ ಅಮೌಂಟ್ ಬರುತ್ತೆ ಅದನ್ನು ಕೂಡ ಈ ಅಮೌಂಟ್ಗೆ ಆಡ್ ಮಾಡಿಬಿಟ್ಟು ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ.
ಈ ಪಾಲಿಸಿಲಿ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಇದೆ. ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 2 ಇಯರ್ಸ್ ಆದ್ಮೇಲೆ ಬೇಕಾದ್ರೆ ಲೋನ್ ಅಪ್ಲೈ ಮಾಡಿ ಲೋನ್ ಕೂಡ ತೆಗೆದುಕೊಳ್ಬಹುದು. ಮತ್ತೆ ಸರೆಂಡರ್ ವ್ಯಾಲ್ಯೂ ನೀವು ಯಾವಾಗ ಬೇಕಾದ್ರೂ ಪಾಲಿಸಿನ ಸರೆಂಡರ್ ಮಾಡಿ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ನ ವಾಪಸ್ ತಗೊಬಹುದು. ಸ್ವಲ್ಪ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ, ಅದನ್ನ ಡಿಡಕ್ಟ್ ಮಾಡಿ ಮಿಕ್ಕಿದ ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತಾರೆ. ಓಕೆ ಫ್ರೆಂಡ್ಸ್, LIC ಆಧಾರಶೀಲ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ? ಈ ಪಾಲಿಸಿ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇನ್ನು ಬೇರೆ ನಿಮ್ಗೆ ಯಾವ್ದಾದ್ರು ವಿಡಿಯೋ ಬೇಕಂದ್ರೂ ಕೂಡ ಕಮೆಂಟ್ ಮಾಡಿ, ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಮೃದ್ಧಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.